ನಮ್ಮ ಸಚಿವರು ಏನ ಒಳ ಒಪ್ಪಂದಿಲ್ಲ, ಏನು ಇಲ್ಲ. ನಿಮ್ ಬಿಜೆಪಿ ಅವರೇ ನೀವೇ ಒಳ ಒಪ್ಪಂದಿರಿ. ನಮ್ಗೇನ್ ಸಂಬಂಧ ಇಲ್ಲ. ನಮ್ ಕಾಂಗ್ರೆಸ್ ಪಾರ್ಟಿ ನಾವು ಘಟ್ಟ ಅದೀವಿ. ನಾವು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಕೂಡ ಯಾರೇ ಬಿಜೆಪಿ ಅವ್ರ ಅಡ್ಜಸ್ಟ್ಮೆಂಟ್ನು ಆಗಂಗಿಲ್ಲ, ಏನೂ ಸಂಬಂಧ ಇಲ್ಲ. ನಾವು ಸ್ವಂತ ನಾವು ಕಾಂಗ್ರೆಸ್ ಬಲದಿಂದ ನಾವು ಇಷ್ಟು ಮಂದಿ ಕಾಂಗ್ರೆಸ್ ಅವ್ರ ಅದೀವಿ, ನಾವು ಆರಸ್ ಬರ್ತೀವಿ. ಈ ಫೋಕಸ್ ಮಾಡ್ಲಿಕ್ಕಂದ್ರೆ ನಾವು 10,000 12,000 ಅವ್ರ ಅಷ್ಟು ಖರೆ ಐತ್ರೆ. ಬಸವನಗೌಡ್ಗ ಸಿದ್ದೇಶ್ವರ ಗುಡಿ ಇರ್ಲಿಕ್ಕಂದ್ರೆ ಮಕ್ಕಳಿಗೆ ಮುಟ್ಟಿ ಹಾನಿ ಮಾಡಿ ಹೇಳಲಿ, ನಾ ರಾಜಕೀಯ ಬಿಡ್ತೀನಿ. ಅವ್ರು ಫೋಕಸ್ ಮಾಡಿಲ್ಲ ಅಂತ ಹೇಳಿದ್ರೆ ಎತ್ಕುಳೆ ಮುಂಜಾನೆ ಎತ್ಕುಳೆ ಮುಸುಲ್ರಿಗೆ ಬೈದು ಏನು ಅವನ ಅಪ್ಪನ ರಾಜನ ಅವ ಏನು ಬೈತಾನ ಮಕ್ಕಳೇ ಅಂತಾನ. ಏನ್ ಅವ ಯಾರ ಮಕ್ಕಳೇ ಬೈಲಾಕ ಬರೇ ಮಕ್ಕಳ ಅಂತಾನ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಕ ಅವ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ. ಯಾರ ಮನ್ಯಾಗ ಹುಟ್ಟಾನಂತಾನ, ಇವ ಯಾರ ಮನ್ಯಾಗ ಹುಟ್ಟಾನ ಇವ ಮೊದಲ್ ತೋರಿಸ್ಬೇಕು ನಮ್ಗ. ಮರ್ಯಾದೆ ಕೊಟ್ಟು ಹೇಳಿಕತ್ತೀವಿ. ಅವ ಮರ್ಯಾದೆ ಇಲ್ಲಿಂದ ಇದ್ರ ಚಲೋ. ಈಗ ಬರೇ ಮುಸುಲ್ರಿಗೆ ಬೈದ ನನ್ಗೆ ಬೈಲಿ, ಜಾತಿ ಭೀತಿ ಜಗಳ ಮಾಡಿದ್ರ ನನ್ಗೆ ಕೂಡ ಮಾಡ್ಲಿ. ನೀವು ಎಲ್ಲಾರು ಗಟ್ಟಾಗ್ರಿ, ನೀವು ಎಲ್ಲಾರು ಜಗಳ ಮಾಡ್ರಿ, ಅವ್ರ ಮಕ್ಕಳಿಗೆ ಸಾಲಿ ಕಲೀರಿ, ವಿದ್ಯಾಭ್ಯಾಸ ಮಾಡ್ರಿ, ನೀವೇನಾರ ಅವ್ರಿಗೆ ಅಭಿವೃದ್ಧಿ ಮಾಡ್ರಿ, ಫ್ಯಾಕ್ಟ್ರಿ ಮಾಡ್ರಿ. ಅದು ಬಿಟ್ಟು ನೀವು ಒಗ್ಗಟ್ಟಾಗ್ರಿ, ನೀವು ಜಗಳ ಮಾಡ್ರಿ, ಏನ್ ಸುಟ್ಟ ಜಂಡ ಇರಸ್ದ ಎಲ್ಲ ಮಾಡ್ದ ಇನ್ನ ಎಷ್ಟರೇ ಜಗಳ. ಪಾಟೀಲಿಂದರೇ ಹೊರಗೆ ಹಾಕ್ಯಾರ, ರಾಜಕೀಯರೇ ಮಾಡ. ಬರೇ ರಾಜಕೀಯ ಹಿಂದೂ ಮುಸಲ್ಮಾನ್ ಹಿಂದೂದು ಓಟ್ ತಗೋರಿ, ನೀವು ಕೆಲ್ಸ ಮಾಡಿ ಅಭಿವೃದ್ಧಿ ಮಾಡಿ, ಅವ್ರ ನೌಕರಿ ಹಚ್ಚಿರಿ, ಅವ್ರ ಫ್ಯಾಕ್ಟ್ರಿ ತೆಗೀರಿ, ಏನಾರ ಉದ್ಯೋಗ ಕೊಡ್ರಿ. ಅದು ಬಿಟ್ಟು ಮುಂಜಾನೆ ಎತ್ಕೊಳ್ಳೆ ಹಿಂದೂ ಮುಸಲ್ಮಾನ್ ಏನೋ ಅವನಿಗೆ ಬುದ್ಧಿಯರೇ ಅದ. ಹ್ಯಾಂಗಾರೆ ಆರಸ್ ಕೊಟ್ಟಾರ, ಹ್ಯಾಂಗೆಲ್ಲ ಬೋಗಸ್ ಆರಸ್ ಬಂದಾನ. ಸುಪ್ರೀಂ ಕೋರ್ಟ್ ಹೋಗಿನ್ರಿ, ಸೆಟ್ಟಿಂಗ್ ಮಾಡ್ಕೊಂಡಾನ್ರಿ ಅವ ಹೈಕೋರ್ಟ್ದೊಳಗೆ. ನಾನು ಬಲ್ಲಿ ಪ್ರೂಫ್ ಅದ, ಪ್ರೂಫ್ ಆಗಿ ನಿಮ್ ಮಿಷಿನ್ನೇ ನಾನೇ ತರಿಸ್ತೀನಿ. ಎಲ್ಲಾ ಕಡೆ ಡಬಲ್ ಎದ್ದಿದ್ದು ಎಲ್ಲಿಂದ ಬಾಲ್ಕಿಲಿಂದ ಬಂದಾವ, ಬಿದರ್ಲಿಂದ ಬಂದಾವ. ಅದು ಡಬಲ್ ಇರ್ಲಿಕ್ಕಂದ್ರ ನಾವು ಊರೇ ಬಿಟ್ಟು ಹೋಗ್ತೀನಿ, ನಾಸ್ತಿ ಬಿಟ್ಟು ಪ್ರೂಫ್ ಮಾಡ್ತೀನಿ. ಅವ ಯಾವ ಇಲ್ಲ ಅಂತ ನನ್ನ ಬಲ್ಲಿ ಕರ್ಕೊಂಬರ್ರಿ, ಒಯ್ದು ನಿಮ್ಗ ಮುಂದ್ ಕುಂದರ್ಸಿ ಮಾಡಿಸ್ಕೊಡ್ತೀನಿ. ಕಾನೂನು ಮಾಡ್ತೀವಿ, ಏನ್ ಬೇಕಾದ್ ಮಾಡ್ತೀವಿ. ಮೊಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತೀವಿ. ನಾವು ಒಬ್ಬರೇ ಇಲ್ಲ, ಪೂರಾ ದೇಶ ಜೀವ ಕೊಡ್ತೈತಿ. ಮರ್ಯಾದಿಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ. ಮುಸುಲ್ರಿಗ ಪಾಕಿಸ್ತಾನ ನಾವು ಹೋಗಿಲ್ಲ, ನಾವು ಇಲ್ಲೇ ಅದೀವಿ. 800 ವರ್ಷದಿಂದ ನಮ್ಮ ಮುತ್ಯಾಂದ ಆಸ್ತಿ ನಾವು ಬಿಜಾಪುರ್ದು ತೋರಿಸ್ತೀವಿ. ಅವ ಬಿಜಾಪುರ್ದಿದ್ರ ಹೇಳವ, ಉಳ್ಕಿ ಪಂಚಮಶಾಲಿ ಹಿಂದೂ ಮಂದಿ ಎಲ್ಲಾ ಹಿಂದೂ ಮಂದಿಗೆ ಯಾರು ಹೇಳವ? ಬಸವನಗೌಡ ಒಬ್ಬನೇ ಅವಂಗೆ ಹೇಳಿಕತ್ತೀವಿ ನಾವು. ಅವಂದ ಆಸ್ತಿ 600 ವರ್ಷದಿಂದ ತೋರಿಸಿದ್ರ ನಾವು ಊರ್ ಬಿಟ್ಟು ಹೋಗ್ತೀನಿ. ಬಿಜಾಪುರ್ ಸಿಟಿದು ಇಲ್ಲಿಕಂದ್ರ ನಾ ತೋರಿಸ್ತೀನಿ ನಮ್ಮ ಆಸ್ತಿ. ಇಲ್ಲಿ ಇದ್ದಿದ್ದು ನಮ್ಮ ಮುತ್ಯಾಂದ ನಾವು ಆಸ್ತಿ. ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತಾನ. ಪಾಕಿಸ್ತಾನ ಮಂದಿ ನಿನ್ನ ಅಪ್ಪಂದು ಊರದ ಎಲ್ಲಾರ್ಗೇನು ಕೊಂಡ ತಗೊಂಡು ಏನು ಊರ್ಗ ಸುಮ್ಮ ಬರೇ ರಾಜಕೀಯ ಮಾಡೋದು. ಎಲೆಕ್ಷನ್ ಸಲುವಾಗಿ ಜಾತಿ ಸಲುವಾಗಿ ಮಾಡ್ಬೇಕು. ಅದು ಮುಂಜಾನೆಯಲ್ಲಿ ಸಂಜೆ ತನ ಮುಸುಲ್ರಿಗೆ ಬೈದು ಎಲ್ಲಾರ್ಗ ಬೈದು ನನಗೆ ಏನಾರೇ ತಿಳಿದಿ ಮುಸ್ಲಿಂ ಅನ್ನೋದು ಬೈಯೋದು ಎಲ್ಲ ಮಾಡೋದು, ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು. ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ, ಅಭಿವೃದ್ಧಿ ಕೆಲಸ ಮಾಡಿ. ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ. ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೈದ್ರ ಯಾರು ಬಿಡಂಗಿಲ್ಲ. ಅವ್ರಗ ಏನಾರೇ ಮಾಡ್ಲಿ ಮತ್ ನಾ ಪಾರ್ಟ್ಯಾಗ ಬರ್ಲಿ ಅಂತ ಬೈಲಾಕತ್ತಾರ. ಇದು ಮತ್ತೊಮ್ಮೆ ಹೇಳಿಕತ್ತೀವಿ, ನಿಮ್ಮ ಮನಿ ತನ ನಾವು ಬರ್ತೀವಿ. ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಹೆಸರು ತೆಗೆದ್ರ ಈಗ ಹೇಳಿಕತ್ತೀವಿ. ಯಾಕಂದ್ರೆ ಅವ್ರ ಸಲುವಾಗಿ ನಾವು ದೇಶನೂ ಬಿಟ್ಟು ಹೋಗ್ತೀವಿ. ಅಂತವ್ರು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಾ ದೇಶದೊಳಗ ಮೊಹಮ್ಮದ್ ಪೈಗಂಬರ್ ಅವ್ರು ಬರೇ ಹೆಸರು ತಗೊಂಡ್ರ ನಾವು ತ್ಯಾಗ ಮಾಡ್ತೀವಿ. ಅಂತವ್ರಿಗೆ ಹೇಳುದು ಮಾಡುದು ಮಾಡಿದ್ರೆ ಮತ್ ಹುಷಾರ್ಲಿಂದ ಮಾಡ್ರಿ.